ನಮ್ಮ ಸರ್ಕಾರಕ್ಕೆ ಬದ್ಧತೆ ಇರುವುದರಿಂದ ವರದಿ ಮಂಡನೆ ಮಾಡಿದೆ. TV5 ಕನ್ನಡದ ಜೊತೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಮಾತಾಡಿದ್ದಾರೆ. ಸಮಾಜಕ್ಕೆ ಈ ಮಾಹಿತಿ ಅಗತ್ಯ, ಗಣತಿ ಕೂಡ ಬಹಳ ಅವಶ್ಯಕವಾಗಿದೆ. ಹೀಗಾಗಿ ಜಾತಿ ಗಣತಿ ವರದಿ ಮಂಡನೆಯನ್ನು ಮಾಡಿದ್ದೇವೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡ್ತೇವೆ. ಬಳಿಕ ಜಾತಿ ಗಣತಿ ಬಗ್ಗೆ ಮುಂದಿನ ನಿರ್ಧಾರ ಆಗಲಿದೆ. ಜಾತಿ ಗಣತಿಯ ಮಾಹಿತಿ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ. ಈ ವಿಚಾರದಲ್ಲಿ ವಿಪಕ್ಷದವರ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ TV5ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಇವತ್ತು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಯಿತು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಮಂಡನೆ ಆಗಿದೆ, 17ಕ್ಕೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಸರ್. ಅಂದರೆ ಈಗ ಈ ಮಂಡನೆ ಆಗಿರೋ ವರದಿ ಬಗ್ಗೆ ಸಾಕಷ್ಟು ಊಹಾಪೋಹಗಳಿತ್ತು. ಈಗಾಗಲೇ ಅದು ಲೀಕ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸಮರ್ಪಕ ಮಾಹಿತಿ ಇಲ್ಲ ಅನ್ನುವಂಥದ್ದು. ಇಲ್ಲ, ಇವತ್ತೇ ಓಪನ್ ಮಾಡಿ ಮಂಡನೆ ಮಾಡಿದ್ರು. 17ನೇ ತಾರೀಕಿಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ ಸರ್. ಅಂದರೆ ಈಗಾಗಲೇ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತಹ ಈ ಜಾತಿ ಗಣತಿಯ ಲೆಕ್ಕಾಚಾರದ ವರದಿ ಸತ್ಯಕ್ಕೆ ದೂರವಾಗಿದೆಯಾ? ಹಾಗಾದರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಬುಕ್ ಇನ್ನೂ ತಲುಪಿಸ್ತಾರೆ, ಅಧ್ಯಯನ ಮಾಡಿದ್ಮೇಲೆ ಇರ್ತೀವಿ ಸರ್. ಈಗ ವರದಿಗೆ ಸಂಬಂಧಪಟ್ಟಾಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಇಲ್ಲ, ನಮ್ಮದೇ ಸರ್ಕಾರ ಕ್ಯಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ದುಡ್ಡು ಖರ್ಚು ಮಾಡಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡು ಕೂಡ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಸಮೀಕರಣ ಆಗಬೇಕು ಅಂತ ಹೇಳಿ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮೀಕ್ಷೆ ಆಗಬೇಕು ಅಂತ ಅಲ್ಲಿ ಆಗಬೇಕಲ್ವಾ ಸರ್. ಅಂದರೆ ವಿಪಕ್ಷ BJP ಇದರಲ್ಲಿ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ನಲ್ಲಿ ಸಹಮತ ಇಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಅವರು ಅದನ್ನು ಒಪ್ಪೋದಾದರೆ ಮುಂದಕ್ಕೆ ಅವರು ಜಾರಿ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ವಿಪಕ್ಷ ಹೇಳೋದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ವರದಿ ಮಂಡನೆ ಆಗಿದೆ, ಚರ್ಚೆ ಮಾಡ್ತೀವಿ. ಸರ್ಕಾರಕ್ಕೆ ಈ ವಿಚಾರದಲ್ಲಿ ಬದ್ಧತೆ ಇದೆ ಅನ್ನೋದನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಇದನ್ನು ಮಂಡನೆ ಮಾಡಲಾಗ್ತಾ ಇದೆ. ಇದಿಷ್ಟು ಸಚಿವ ಮಹದೇವಪ್ಪ ಅವರ ಮಾತು. ಕ್ಯಾಮ್ರಾಮನ್ ಸಿದ್ದು ಜೊತೆ ರಾಕೇಶ್, TV5 ಬೆಂಗಳೂರು.